ನಾಳೆ ಜೂನ್ 29ನೇ ತಾರೀಕಿನಂದು ಕಾರ ಹುಣ್ಣಿಮೆಯ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ಹುಣ್ಣಿಮೆಯ ದಿನದಂದು ನೀವು ಈ ಒಂದು ಮರದ ಬೇರನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟೋದ್ರ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಹೋಗುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಯಾವ ಮರದ ಬೇರನ್ನು ನೀವು ಇದೇ ಒಂದು ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಗೆ ಕಟ್ಟೋದ್ರ ಮೂಲಕ ಹೆಚ್ಚಿನ ಫಲಾಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ, ಎಲ್ಲದರಲ್ಲೂ ನಿಮಗೆ ಶುಭ ಫಲಗಳು ಶುಭ ಕಾರ್ಯಗಳು ಸಿದ್ಧಿ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈ ಮರದ ಬೇರನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕಾಗಿರುತ್ತೆ. ಕಟ್ಟೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ. ಈ ಮರದ ಬೇರನ್ನು ಮನೆ ಬಾಗಿಲಿಗೆ ಕಟ್ಟಿದ ನಂತರ ಆ ಬೇರಿನ ಕೆಳಗಡೆ ನೀವು ಓಡಾಡೋದ್ರ ಮೂಲಕ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ದೋಷಗಳೆಲ್ಲ ಸಹ ದೂರ ಆಗ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು, ನಿಮ್ಮ ಯಾವುದೇ ಒಂದು ಯೋಜನೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳೆಲ್ಲವೂ ಸಹ ದೂರ ಆಗಿ ಜೀವನದಲ್ಲಿ ನೆಮ್ಮದಿಯಾದರೆ ನಿಮಗೆ ಸಿಗ್ತಕ್ಕಂಥದ್ದು ಈ ಒಂದು ಬೇರನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ಕಟ್ಟೋದ್ರ ಮೂಲಕ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ತುಂಬ ಜನರು ಚಿಂತೆ ಪಡ್ತಾ ಇರ್ತಾರೆ, ದುಡಿತಕ್ಕಂತಹ ಹಣ ಕೈಯಲ್ಲಿರೋದಿಲ್ಲ, ಜೀವನದಲ್ಲಿ ಸಂತೋಷ ಸಮೃದ್ಧಿ ಇಲ್ಲ, ಮನೆಯ ಏಳಿಗೆ ಇಲ್ಲ ಅಂತ ಹೇಳಿ ತುಂಬ ಜನ ಕಷ್ಟಪಡ್ತಿರ್ತಾರೆ, ಸಂಕಟ ಪಡ್ತಿರ್ತಾರೆ. ಹಾಗಾಗಿ ಇದೇ ಒಂದು ಕಾರ ಹುಣ್ಣಿಮೆಯ ದಿನದಂದು ನೀವು ನಿಮ್ಮ ಮನೆ ಬಾಗಿಲಿಗೆ ಈ ಮರದ ಬೇರನ್ನು ಕಟ್ಟೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಮತ್ತು ನೀವು ನಿಮ್ಮ ಜೀವನ ನಿಮ್ಮ ಮನೆ ಏಳಿಗೆಯನ್ನು ನೀವು ಕಾಣಬಹುದಾಗಿರುತ್ತೆ. ನಂತರ ಗ್ರಹಗತಿಗಳಲ್ಲಿ ಗುರುಬಲ ಇರಬೇಕಾಗಿರುತ್ತೆ, ಅದು ಸಹ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಶುಕ್ರಬಲ ಇರಬೇಕಾಗಿರುತ್ತೆ, ಆವಾಗ ನಿಮ್ಮ ಜೀವನದಲ್ಲಿ ಎಲ್ಲ ಸಂಕಷ್ಟಗಳು ದೂರ ಆಗಿ ಜೀವನದಲ್ಲಿ ಸುಖ ಸಂಪತ್ತಿನ ಅಭಿವೃದ್ಧಿ ಆದರೆ ನೀವು ಕಾಣಬಹುದಾಗಿರುತ್ತೆ. ಶುಕ್ರಬಲ ಇಲ್ಲ ಅಂತಂದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು, ನಂತರ ಏಳಿಗೆ ಆಗದೆ ಇರತಕ್ಕಂಥದ್ದು, ಅದೃಷ್ಟ ಸಿಗೋದಿಲ್ಲ, ಯಶಸ್ಸು ಇರೋದಿಲ್ಲ. ಸೊ ಹಾಗಾಗಿ ನೀವು ಪ್ರತಿ ಶುಕ್ರವಾರ ಶುಕ್ರಬಲವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ಶುಕ್ರವಾರ ನೀರಿಗೆ ನೀವು 2 ಏಲಕ್ಕಿಯನ್ನು ನೆನೆಸಿಟ್ಟು ಹಾಕಿ ಸ್ನಾನ ಮಾಡೋದ್ರ ಮೂಲಕ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಸಾಲಗಳಿದ್ದರೆ ಶುಕ್ರಬಲ ಇರೋದಿಲ್ಲ ಅಂತ ಹೇಳಿ ಅರ್ಥ. ಹೌದು, ತುಂಬ ಜನ ಚಿಂತೆ ಪಡ್ತಾ ಇರ್ತೀರಾ, ಹೌದು ದುಡ್ದಿದ್ದು ಕೈಯಲ್ಲಿ ಇರೋದಿಲ್ಲ ಅಂತ ಹೇಳಿ, ಸಾಲ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿ ಚಿಂತೆ ಮಾಡ್ತಿರ್ತೀರ. ಹಾಗಾಗಿ ನೀವು ನಿಮ್ಮ ಗ್ರಹ ದೋಷಗಳಲ್ಲಿ ಶುಕ್ರಬಲ ಇಲ್ಲ ಅಂತಿದ್ರೆ ಸೊ ಅವಾಗ ನಿಮ್ಮ ಜೀವನದಲ್ಲಿ ಸಾಲಗಳು ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಶುಕ್ರಬಲ ಪಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ಶುಕ್ರವಾರ ಸ್ನಾನದ ನೀರಿಗೆ ಈ 2 ಏಲಕ್ಕಿಯನ್ನು ನೆನೆಸಿಟ್ಟು ಹಾಕೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳು ಎಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ನೀವು ದೇವಾಲಯಕ್ಕೆ ಹಸುವಿನ ತುಪ್ಪವನ್ನು ನೀಡೋದ್ರ ಮೂಲಕ ಈ ದಿನ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣಬಹುದಾಗಿರುತ್ತೆ, ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಈ ದಿನ ದೇವಾಲಯಕ್ಕೆ ನೀವು ಹಸುವಿನ ತುಪ್ಪ ನೀಡೋದ್ರ ಮೂಲಕ. ಸಂಪಾದಿಸಿದ ಹಣ ನಿಲ್ತಿಲ್ಲ ಅಂತಂದರೆ ಈ ಬೇರನ್ನು ಮನೆಗೆ ನೀವು ಕಟ್ಟಬೇಕಾಗಿರುತ್ತೆ. ತುಂಬ ಜನರ ಸಮಸ್ಯೆ ಇದೇ ಆಗಿರುತ್ತೆ, ಅವರು ದುಡ್ದಿರ್ತಕ್ಕಂಥ ಹಣ, ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರ್ತಕ್ಕಂಥ ಹಣ ಕೈಯಲ್ಲಿ ನಿಲ್ತಿರೋದಿಲ್ಲ. ಹಾಗಾಗಿ ಈ ದಿನ ಕಾರ ಹುಣ್ಣಿಮೆಯ ದಿನದಂದು ನೀವು ನಿಮ್ಮ ಮನೆ ಬಾಗಿಲಿಗೆ ಈ ಒಂದು ಮರದ ಬೇರನ್ನು ಕಟ್ಟಬೇಕಾಗಿರುತ್ತೆ. ಹಾಗಿದ್ರೆ ಯಾವ ಮರದ ಬೇರನ್ನು ನೀವು ಕಟ್ಟಬೇಕು ಈಗ ತಿಳಿಸ್ಕೊಡ್ತಿದ್ದೀನಿ. ಆಲದ ಮರದ ಬೇರನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕಾಗಿರುತ್ತೆ. ಹಾಗೆ ತಂದು ಕಟ್ಟೋದಲ್ಲ, ಅದಕ್ಕೆ ಸ್ವಲ್ಪ ಪೂಜೆಯನ್ನು ಮಾಡಿ ಕಟ್ಟಬೇಕಾಗಿರುತ್ತೆ. ಆ ನಿಯಮವನ್ನು ನಾನೀಗ ನಿಮಗೆ ಬಿಡಿಸಿ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಆಲದ ಮರದ ಬೇರನ್ನು ತಗೊಂಡು ಬನ್ನಿ. ಹೌದು, ಆ ಒಂದು ಬೇರನ್ನು ತಂದ ನಂತರ ಅದನ್ನು ಮೊದಲಿಗೆ 1 ಬಾರಿ ಹಾಲಿನಿಂದ, ಇನ್ನೊಂದು ಬಾರಿ ನೀರಿನಿಂದ, 2 ಬಾರಿ ಆಲದ ಮರದ ಬೇರನ್ನು ನೀವು ಶುದ್ಧಿ ಮಾಡಬೇಕಾಗಿರುತ್ತೆ. ಶುದ್ಧಿ ಮಾಡಿದ ನಂತರ ಹಳದಿ ಅಥವಾ ಕೆಂಪು ದಾರದಿಂದ ಆ ಒಂದು ಆಲದ ಮರದ ಬೇರನ್ನು ನೀವು ಕಟ್ಟಬೇಕಾಗಿರುತ್ತೆ. ಹಳದಿ ಮತ್ತು ಕೆಂಪು ದಾರ 2 ದಾರಗಳಿಂದ ಕಟ್ಟಬೇಕಾಗಿರುತ್ತೆ. ಅದಾದ ನಂತರ ಬಿಳಿ ಅಥವಾ ಹಳದಿ
ಯಾವುದಾದರೂ ಒಂದು ಬಣ್ಣದ ಬಿಳಿ ಅಥವಾ ಹಳದಿ ಯಾವುದಾದ್ರೂ ಒಂದು ಬಣ್ಣ ಸಾಕಾಗುತ್ತೆ. ಆ ಬಣ್ಣದ ವಸ್ತ್ರದಿಂದ ಆ ಒಂದು ಬೇರನ್ನು ನೀವು ಕಟ್ಟಬೇಕಾಗಿರುತ್ತೆ. ಹಾಗೆ ಕಟ್ಟಿದ ನಂತರ ದೇವರ ಕೋಣೆಯಲ್ಲಿ ಗಂಟು ಕಟ್ಟಿರ್ತಾರಲ್ಲ, ಸೊ ಅದನ್ನು ಅಲ್ಲಿ ಇಟ್ಟು ಪೂಜೆಯನ್ನು ಮಾಡಿ. ಹೀಗೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ಇಷ್ಟು ದಿನ ನೀವು ಪಟ್ಟಂತಹ ಪರಿಶ್ರಮ ಕಷ್ಟಕ್ಕೆ ಈಗ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ನೀವು ಆಲದ ಮರದ ಬೇರಿಂದ ಈ ಒಂದು ನಿಯಮದ ಮೂಲಕ ಪರಿಹಾರವನ್ನು ಮಾಡಿ ಮನೆ ಬಾಗಿಲಿಗೆ ಕಟ್ಟೋದ್ರ ಮೂಲಕ ಫಲಗಳಾದರೆ ನಿಮಗೆ ಸಿದ್ಧಿಯಾಗ್ತಕ್ಕಂಥದ್ದು. ಆರೋಗ್ಯ ಸುಧಾರಣೆಯಾಗಲಿದೆ. ಸಾಲಗಳು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಾಲಗಳು ಸಹ ದೂರ ಆಗ್ತಕ್ಕಂಥದ್ದು. ಹಾಗೆಯೇ ನೀವು ದೇವರ ಕೋಣೆಯಲ್ಲಿ ಆಲದ ಮರದ ಬೇರನ್ನು ಇಟ್ಟು ಪೂಜಿಸುವಾಗ ನಿಮ್ಮೊಳಗಿನ ಸಂಕಲ್ಪವನ್ನು ಹೇಳಿ ನೀವು ಆ ದೇವರಿಗೆ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಆಲದ ಮರದ ಬೇರಿಗೆ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹಾಗೆಲ್ಲ ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ಸಂಕಲ್ಪಗಳನ್ನೆಲ್ಲ ಹೇಳಿದ ನಂತರ ನೀವು ಆಲದ ಮರದ ಬೇರನ್ನು ನಿಮ್ಮ ಮನೆಯ ಹೊರಗಡೆ ಭಾಗಕ್ಕೆ ಬಂದು ಹೊರಗಡೆ ಬಾಗಿಲಿನ ಮೇಲುಗಡೆ ನೀವು ಆಲದ ಮರದ ಬೇರನ್ನು ಕಟ್ಟಬೇಕಾಗಿರುತ್ತೆ. ಸೊ ಇದ್ರ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು, ವೃತ್ತಿ ಜೀವನದ ಸಮಸ್ಯೆಗಳು, ದೇಹದ ಸಮಸ್ಯೆಗಳು ಎಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಆಲದ ಮರ ಮಹಾವಿಷ್ಣು ಸ್ವರೂಪ ಎಂದು ಸಹ ಹೇಳಲಾಗುತ್ತೆ. ಹಿಂದೆ ತಪಸ್ವಿಗಳು ಸಹ ಆಲದ ಮರದ ಕೆಳಗಡೆ ಕುಳಿತು ತಪಸ್ಸನ್ನು ಮಾಡ್ತಿದ್ರು ಅಂತ ಹೇಳಿ ಸಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆಲದ ಮರದ ಪೂಜೆಯ ಮೂಲಕ ಹಣ, ಐಶ್ವರ್ಯ, ಸಂಪತ್ತು ಆದರೆ ಬರ್ತಕ್ಕಂಥದ್ದು. ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಧನಲಾಭ ಪ್ರಾಪ್ತಿಯಾಗಲಿದೆ. ವ್ಯಾಪಾರದಲ್ಲಿ ಏಳಿಗೆಯನ್ನು ನೀವು ಗಮನಿಸಬಹುದಾಗಿರುತ್ತೆ. ಹಾಗೆಯೇ ಹಸುವಿನ ತುಪ್ಪವನ್ನು ಆಹಾರವನ್ನಾಗಿ ನೀವು ಈ ದಿನ ಬಳಸಿಕೊಂಡು ತಿನ್ನೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಶುಕ್ರವಾರ ದಿನದಂದು ಕಪ್ಪು ಗೋವಿಗೆ ನಿಮ್ಮ ಕೈಯಿಂದನೇ ಆಹಾರವನ್ನು ತಿನ್ನಿಸಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಶುಕ್ರ ಗ್ರಹದ ಬಲವನ್ನು ನೀವು ಪಡ್ಕೋಬೋದಾಗಿರುತ್ತೆ. ಹಾಗೆಯೇ ಹಿರಿಯರಿಗೆ ಆಹಾರವನ್ನು ಈ ದಿನ ನೀಡಿದರೆ ಹೆಚ್ಚಿನ ಫಲಗಳು ಸಿದ್ಧಿಯಾಗುತ್ತೆ. ನಂತರ ದೇಹವನ್ನು ಶುಚಿಯಾಗಿಟ್ಕೊಳ್ಳೋದು ಸಹ ತುಂಬ ಮುಖ್ಯ ಆಗಿರುತ್ತೆ. ಹಾಗೆ ಇಟ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು, ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಸಹ ದೂರ ಹೋಗ್ತಕ್ಕಂಥದ್ದು. ನಂತರ ಈ ದಿನ ಬೆಳ್ಳಿಯಿಂದ ಚಿಕ್ಕ ಆನೆಯನ್ನು ಖರೀದಿ ಮಾಡಿ ಮನೆಗೆ ತಂದು ದೇವರ ಪೂಜೆಯ ಕೋಣೆಯಲ್ಲಿಟ್ಟು ಪೂಜೆ ಮಾಡೋದ್ರ ಮೂಲಕನೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಮಂಗಳವಾರ ದಿನದಂದು ನೀವು ಒಂದು ಬಟ್ಟಲಿನಲ್ಲಿ ಜೇನುತುಪ್ಪವನ್ನು ತಗೊಂಡ ನಂತರ ಅದನ್ನು ನಿರ್ಜನ ಪ್ರದೇಶದಲ್ಲಿ ಒಂದು ಚಿಕ್ಕ ಮಣ್ಣಿನಿಂದ ಹುಂಡಿಯನ್ನು ತೆಗೆದು ಅದರಲ್ಲಿ ಇಟ್ಟು ಅದನ್ನು ಮುಚ್ಚಿಬಿಡಿ. ಹೌದು, ಬಟ್ಟಲಿನ ಸಮೇತ ಜೇನುತುಪ್ಪದ ಸಮೇತ ನಿರ್ಜನ ಪ್ರದೇಶದಲ್ಲಿಟ್ಟು ಅದರ ಮೇಲೆ ನೀಟಾಗಿ ಮಣ್ಣು ಮುಚ್ಚಿ ಬರೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ದೂರ ಆಗಿ ಶುಕ್ರಬಲ ಹೆಚ್ಚಾಗ್ತಕ್ಕಂಥದ್ದು. ಹಾಗೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ನೀವು ಜೇನುತುಪ್ಪವನ್ನು ಇರುವೆಗಳಿಗೆ ಆಹಾರವಾಗಿ ನೀಡೋದ್ರ ಮೂಲಕನೂ ಸಹ ನೀವು ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇದು ನೀವು ಮಾಡಬೇಕಾಗಿರ್ತಕ್ಕಂತಹ ಬಹುಮುಖ್ಯ ಕಾರ್ಯ ಆಗಿರುತ್ತೆ ಕಾರ ಹುಣ್ಣಿಮೆಯ ದಿನದಂದು, ನಾಳೆಯ ದಿನದಂದು. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ. ಸೊ ಥ್ಯಾಂಕ್ ಯು, ಬಾಯ್.